ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ನಲ್ಲಿ ಕಡೆ ಕ್ಷಣದಲ್ಲಿ ದೂರುದಾರರಿಂದ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಹೊಸ ವಕೀಲರ ಎಂಟ್ರಿ ಇದೆಯಲ್ಲ, ಇವತ್ತು ಹೈಕೋರ್ಟ್ ಕಲಾಪವನ್ನು ರಂಗೇರಿಸಿತು. ಎಲ್ಲರೂ ಕೂಡ ಹುಬ್ಬೇರಿಸುವಂಥ ಬಿಸಿ ಬಿಸಿ ವಾದ ಗಮನ ಸೆಳೆದಿದೆ. ಅದರಲ್ಲಿ ಅತ್ಯಂತ ಪ್ರಮುಖ ವಿಚಾರಗಳು: ಸಿಎಂಗೆ ಮುಳುವಾಗತ್ವ, ಅಭಿಷೇಕ್ ಮನು ಸಿಂಘ್ವಿ ಅವರು ಯಾವ ಸ್ಟ್ರಾಂಗ್ ಪಾಯಿಂಟ್ಸ್ ಅಂತ ಅಂದ್ರೆ ಅತ್ಯಂತ ಪ್ರಬಲವಾದ ಅಂತ ಮಂಡಿಸಿದ್ರು. ಕೋರ್ಟಲ್ಲಿ ಈ ಕೇಸ್ ಈ ಕಾರಣಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸರಿ ಇಲ್ಲ ಅಂತ ಹೇಳಿದ್ರು. ಅಲ್ಲೆಲ್ಲ ಹೇಗೆ ಕೌಂಟರ್ ಇಟ್ಟಿದ್ದಾರೆ. ಇವತ್ತು ಬಂದಂತಹ ಸ್ನೇಹಮಯಿ ಕೃಷ್ಣ ಅವರ ಪರ, ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಪರ ಇನ್ನೊಬ್ಬರು ವಕೀಲರು ಎಂಟ್ರಿ ಕೊಟ್ರಲ್ಲ, ಜಡ್ಜ್ ಕೂಡ ಪ್ರಶ್ನೆ ಮಾಡಿದ್ರು, ನೀವು ಇವತ್ತು ಹೊಸದಾಗಿ ಎಂಟ್ರಿ ಕೊಡ್ತೀರಿ ಅಂದ್ರೆ ಹಾಗಾದ್ರೆ ಮೊನ್ನೆ ಮಣಿಂದರ್ ಸಿಂಗ್ ಮಾಡಿದ್ರಲ್ಲ ಅವ್ರ ಪರ, ಅವರದ್ದೇನು ಅಂತ. ಈಗ ಮತ್ತಷ್ಟು ಹೊಸ ವಿಚಾರಗಳೊಂದಿಗೆ ಎಂಟ್ರಿ ಕೊಟ್ಟಿದ್ರು ರಾಘವನ್. ಇವತ್ತಿನ ಕೋರ್ಟ್ ಕಲಾಪವನ್ನು ರಂಗೇರಿಸಿದ ರಾಘವನ್ ಮಾಡಿದ ವಾದ ಏನ್, ಹಾಗಾದ್ರೆ ಹೇಗಿತ್ತು ಅವರ ಕೌಂಟರ್? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ನಂಬರ್ 1, ಅಭಿಷೇಕ್ ಮನು ಸಿಂಘ್ವಿ ಅವರು ಈ ದೂರಿನಲ್ಲಿ ರಾಜ್ಯಪಾಲರು ದಿಕ್ಕು ತಪ್ಪಿಸಿದ್ದಾರ ಅನ್ನೋ ರೀತಿಯಲ್ಲಿ ವಾದ ಮಂಡಿಸಿದ್ರು. ಹೇಗೆ? ಅಬ್ರಹಾಂ ಅವರ ದೂರಿನ ಆಧಾರದಲ್ಲಿ ಅಂತ ತಗೊಂಡು ಕೊನೆಗೆ ಈಗ ಇಲ್ಲಿ ಪ್ರಾಸಿಕ್ಯೂಷನ್ ಅಂತ ಅನುಮತಿ ಕೊಡುವಾಗ ಎಲ್ಲ ಸೇರಿಸ್ಬಿಟ್ಟಿದ್ದಾರೆ. ಈಗ ಹೈಕೋರ್ಟ್ ಅಲ್ಲಿ ನೋಡ್ತಿದೀವಲ್ಲ, ಪ್ರತಿವಾದಿಗಳು ಯಾರ್ಯಾರಿದ್ದಾರೆ, ಸ್ನೇಹಮಯಿ ಕೃಷ್ಣ, ಪ್ರದೀಪು, ಎಲ್ಲಾರ್ದು ಸೇರ್ಬಿಟ್ಟಿದೆ. ಅದಕ್ಕೆ ಇವರು ಉತ್ತರ ಏನು? ಅಲ್ಲಿ ರಾಜ್ಯಪಾಲರು ಸರಿಯಾಗಿಯೇ ಸೇರಿಸಿದ್ದಾರೆ, ಟಿ.ಜೆ. ಅಬ್ರಹಾಂ ಸೇರಿದಂತೆ ಇಂತಹ ಹಲವು ದೂರುಗಳ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಬಟ್ ಕ್ಯಾಬಿನೆಟ್ ವಿವೇಚನೆ ಬಳಸಿಲ್ಲ, ಅದು ಅರ್ಜೆಂಟಲ್ಲಿ ತರಾತುರಿಯಲ್ಲಿ ಕಾಪಿ ಪೇಸ್ಟ್ ಮಾಡಿ ಆನ್ಸರ್ ಅನ್ನ ಕಳಿಸ್ಕೊಟ್ಟಿದೆ ಅನ್ನೋದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿರೋದು ನಂಬರ್ 1. ಮತ್ತು ದೂರು ಕೊಟ್ಟಿರೋದೇ ಸರಿ ಇಲ್ಲ. ರಾಜ್ಯಪಾಲರಿಗೆ ಅತ್ಯಂತ ಸಂಕ್ಷಿಪ್ತವಾಗಿ ಕೆಲವು ಇದರಲ್ಲಿ ಪುಟಗಳಲ್ಲಿ ದೂರು ಕೊಟ್ಟಿದ್ದಾರೆ. ಸುಮ್ಮನೆ ಟಾರ್ಗೆಟ್ ಮಾಡಬೇಕು ಅಂತಾನೆ ರಾಜ್ಯಪಾಲರು ಈ ಕೇಸನ್ನ ಕೈಗೆತ್ತಿಕೊಂಡಿದ್ದಾರೆ. ಅಂದ್ರೆ ಪ್ರಾಸಿಕ್ಯೂಷನ್ ಅನುಮತಿ ಅನ್ನೋ ಥರ ಒಂದು ವಾದ ಆಯ್ತಲ್ಲ, ಅದಕ್ಕೆ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ದು ದೂರುದಾರರು. ಹಾಗಾದ್ರೆ ಸಂಕ್ಷಿಪ್ತವಾಗಿ ದೂರು ಕೊಟ್ಟಿದ್ದಾರಾ, ಡೀಟೇಲ್ ಆಗಿ ಕೊಟ್ಟಿದ್ದಾರಾ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ದಾಖಲೆಗಳನ್ನು ಒದಗಿಸಬೇಕಿತ್ತು ಅದೆಲ್ಲ ಒದಗಿಸಿದಾರಾ ಇಲ್ವಾ, ಎಲ್ಲ ದೂರುದಾರರ ವಿಚಾರದಲ್ಲಿ ಹೋದ್ರೆ ಇಂಥ ಪುಟಗಳನ್ನು ಪರಿಶೀಲಿಸಿ, ಇದು ಡೀಟೇಲ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಜಡ್ಜ್ಗೆ ಮನವರಿಕೆ ಮಾಡಿಕೊಟ್ಟಿದ್ದು. ಇದು ಒಂದು ಪ್ರಮುಖವಾದ ವಿಚಾರ ಇವತ್ತು ರಾಘವನ್ ಅವರು ಮಾಡಿದ್ದು. ಹಾಗೆ ರಾಘವನ್ ಅವರು ಹೇಳ್ತಾರೆ, ಕೋರ್ಟ್ ಅಂದ್ರೆ ಜಡ್ಜ್ ಕೇಳಿದಂತಹ ಪ್ರಶ್ನೆಗೆ ಈಗೊಂದು ನ್ಯಾಯಾಂಗ ತನಿಖೆ ಅಂತ ಕೊಟ್ಟಿದ್ದಾರಲ್ಲ, ಅದು ಏನು ಹಾಗಾದ್ರೆ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ವಾ? ಈಗ ಸಿಎಂ ಪತ್ನಿ ಕೇಸ್ಗೆ ಮತ್ತು ಈಗೊಂದು ಆಲ್ರೆಡಿ ಸರ್ಕಾರ ತಾವು ರಚನೆ ಮಾಡಿದ್ದೀವಿ, ಅದು ರಿಪೋರ್ಟೇ ಬಂದಿಲ್ಲ, ರಿಪೋರ್ಟ್ ಬರೋದಕ್ಕಿಂತ ಮುಂಚೆನೆ ನನ್ನ ವಿರುದ್ಧ ಖಾಸಗಿ ದೂರಿನ ಆಧಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಅತ್ಯಂತ ದ್ವೇಷಪೂರಿತವಾಗಿದೆ ಅಂತ ವಾದ ಮಾಡ್ತಿದ್ದಾರಲ್ಲ, ಹಾಗಾದ್ರೆ ಅವರೊಂದು ತನಿಖೆಗೆ ಆದೇಶಿಸಿದ್ದಾರಲ್ಲ ಅನ್ನೋ ಪ್ರಶ್ನೆಗೆ, ಜಡ್ಜ್ ಕೇಳಿದಂತಹ ಪ್ರಶ್ನೆಗೆ, ಅದು ಆಡಳಿತಾತ್ಮಕವಾಗಿ ಮೂಡಾದಲ್ಲಿ ನಡೆದಂತಹ ಬೆಳವಣಿಗೆಗಳೇನಿದ್ದಾವೆ, ತಪ್ಪುಗಳು, ಅದನ್ನ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಳಂಗಾಯ್ತು. ಆ ಬೆಳವಣಿಗೆಗಳ ಬಗ್ಗೆ ತನಿಖೆ ಮಾಡೋದಿಕ್ಕೆ ಅಂತ ನೇಮಿಸಿರುವಂತಹ ಒಂದು ಆಯೋಗವೇ ಹೊರತು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಕೇಸ್ಗೆ ಸಂಬಂಧಪಟ್ಟದ್ದಲ್ಲ. ಸಿದ್ದರಾಮಯ್ಯನವರ ಅಂದ್ರೆ ಮುಖ್ಯಮಂತ್ರಿಗಳ ಕುಟುಂಬ, ಅವರ ಪತ್ನಿಗೆ ಸಂಬಂಧಪಟ್ಟ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಿಕ್ಕೆ ಅಂತ ನೇಮಕವಾದ ಆಯೋಗ ಅಲ್ವೇ ಅಲ್ಲ ಅದು. ಮತ್ತು ಇದು ಮುಖ್ಯಮಂತ್ರಿಗಳಿಗೆ ಲಿಂಕ್ ಇರೋ ಕೇಸ್ ಆಗಿರೋದ್ರಿಂದ ಪಾರದರ್ಶಕವಾಗಿ ಅವರಿಂದಲೇ ನೇಮಕ ಆದಂತಹ ತಂಡ ಮಾಡೋದಿಕ್ಕೆ ಸಾಧ್ಯವಾ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತಂದಿರೋದು. ಯಾಕೆ? ಆಲ್ರೆಡಿ ಸರ್ಕಾರ ಒಂದು ರಚನೆ ಮಾಡಿದ್ರೂ ಕೂಡ ಪ್ರತ್ಯೇಕ ತನಿಖೆ, ಸ್ವತಂತ್ರವಾದಂತಹ ಸಂಸ್ಥೆಯಿಂದ ಪ್ರತ್ಯೇಕ ತನಿಖೆ ಯಾಕೆ ಬೇಕು ಅನ್ನೋದನ್ನ ಇವತ್ತು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿರೋದು ಅತ್ಯಂತ ಪ್ರಬಲವಾದ ವಿಚಾರ ಇವತ್ತು ಗಮನ ಸೆಳೆದಿದ್ದು. ಹಾಗೆ ಮುಂದುವರೆದಂತೆ ಮೂಡಾದಲ್ಲಿ ಪಾರ್ವತಿಯವರ ಬೇಡಿಕೆಗೆ ತಕ್ಕಂತೆ ನಿಯಮಗಳನ್ನು ರೂಪಿಸಿದ್ದಾರೆ. 98ರಲ್ಲಿ ಸ್ವಾಧೀನ, ಭೂಸ್ವಾಧೀನ, 2004ರಲ್ಲಿ ಪ್ರಕ್ರಿಯೆ ಮುಗಿದು ಸೈಟ್ ಹಂಚಿಕೆ. ಆದರೆ ಅಷ್ಟು ಹಳೇದಕ್ಕೆ 2015ರಲ್ಲಿ ಯಾವಾಗ ಮುಖ್ಯಮಂತ್ರಿ ಆಗಿದ್ದಾಗ ಆ ಪ್ರಾಸೆಸ್ ಆಗತ್ತೆ. ಅಷ್ಟು ವರ್ಷಗಳ ಬಳಿಕ ಪರ್ಯಾಯವಾಗಿ ಕೊಡೋದಕ್ಕೆ ಸಾಧ್ಯವ ಹಾಗಾದ್ರೆ? ಮತ್ತು 50-50 ಅನುಪಾತದಲ್ಲಿ ಕೊಡುವಂತಹ ನಿಯಮವೇ ಕ್ಯಾನ್ಸಲ್ ಆದಮೇಲೆ, ಆ ನಿಯಮ ಎಕ್ಸಿಸ್ಟೇ ಇಲ್ಲ ಅನ್ನೋವಾಗ ಪಾರ್ವತಿಯವ್ರಿಗೆ ಮಾತ್ರ ಅನ್ವಯ ಆಗುವಂತೆ ಕೊಡೋದಿಕ್ಕೆ ಸಾಧ್ಯವ? ಈ ರೀತಿ
ಯಾರೋ ಹಳೇ ಕೇಸಲ್ಲಿ ನಮಗೆ ಇಷ್ಟು ವರ್ಷಗಳ ಹಿಂದೆ ನಮ್ಮ ಭೂಮಿಯನ್ನು ಈ ರೀತಿ ಅರ್ಜಿ ಹಾಕ್ಕೊಂಡು ಬಂದಂತಹ ಬೇರೆಯವ್ರಿಗೆ, ಜನಸಾಮಾನ್ಯರಿಗೆ ಸಿಕ್ಕಿದೆಯಾ? ಇಂತಹ ವಿಚಾರಗಳು ಬಹಳಷ್ಟು ಲಿಂಕ್ ಸಿಗ್ತಿರೋದ್ರಿಂದ, ಒಂದಕ್ಕೊಂದು ಅಕ್ರಮದ ಲಿಂಕ್ ಸಿಗ್ತಿರೋದ್ರಿಂದ ತನಿಖೆಯಾಗಲೇಬೇಕಾದ ಅನಿವಾರ್ಯತೆ ಇದೆ ಇಲ್ಲಿ. ಇದೆಲ್ಲ ಆದಾಗ ಒಂದು CM ಆಗಿದ್ರು, ಇಲ್ಲ DCM ಆಗಿದ್ರು, ಮೈಸೂರು ಉಸ್ತುವಾರಿ ಸಚಿವರಾಗಿದ್ದಾಗಲೇ ನಡೆದಂತಹ ಬೆಳವಣಿಗೆಗಳು ತನಿಖೆ ಆಗಬೇಡವಾ ಅನ್ನೋದು ರಾಘವನ್ ಅವರು ಕೇಳ್ತಾ ಇರುವಂತಹ ಪ್ರಶ್ನೆ. ಅಷ್ಟೇ ಅಲ್ಲ, ಅದ್ಯಾರೋ ದೇವರಾಜ್ ಅನ್ನುವಂಥ ವ್ಯಕ್ತಿ, ಆತನ ಮಾಲೀಕತ್ವವನ್ನು ಪ್ರೂವ್ ಮಾಡೋದಕ್ಕೆ, ಆತನದ್ದೇ ಮೂಲ ಜಮೀನು, ಆತನಿಂದ CM ಬಾಮೈದ್ನಿಗೆ ಬಂತು ಅಂತಲ್ವ ಈಗ ಇರೋದು ಡಾಕ್ಯುಮೆಂಟ್ ಮೇಲೆ, ಪೇಪರ್ ಮೇಲೆ, ಆತನೇ ನಿಜವಾದ ಮಾಲೀಕ ಅಂತ ಪ್ರೂವ್ ಮಾಡೋದಕ್ಕೆ ಸರಿಯಾದ ದಾಖಲೆ ಇಲ್ಲ ಅಂದಮೇಲೆ ಇದು ಎಲ್ಲ ಪೇಪರ್ ಮೇಲೆ ಕ್ರಿಯೇಟೆಡ್, ಕೂತ್ಕೊಂಡು ಬರೆದಿರೋದು ಅನ್ನೋದನ್ನು ಯಾರಾದರೂ ಅನುಮಾನ ಪಡ್ತಾರೆ. ಆ ಅನುಮಾನ ಬಗೆಹರಿಸ್ಕೊಳ್ಳೋದಕ್ಕೆ ತನಿಖೆ ಆಗಬೇಕು. ಈಗ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ತಪ್ಪಾಗಿಲ್ಲ ಅಂತಿದ್ದಾರೆ, ದೂರುದಾರರು ದಾಖಲೆ ಹಿಡ್ಕೊಂಡು ತಪ್ಪಾಗಿದೆ ಅಂತಿದ್ದಾರೆ. ಸೊ ಏನಾಗಬೇಕೀಗ? ತನಿಖೆ ಆಗಬೇಕು. ಹಾಗೆ ಈ ಕೇಸ್ನಲ್ಲಿ ಪೊಲೀಸ್ ಸ್ಟೇಷನ್ ಗಮನಕ್ಕೆ ಹೋಗಿದೆ, ಅಲ್ಲಿಗೆ ಕೇಸ್ ಕೊಟ್ಟಿದ್ದಾರೆ, FIR ಆಗಿಲ್ಲ. ಲೋಕಾಯುಕ್ತದಲ್ಲಿ ದೂರು ಹೋಗಿದೆ, FIR ಆಗಿಲ್ಲ. ಹಾಗಾಗಿ ರಾಜ್ಯಪಾಲರಿಗೆ ಬಂದಿರೋದು, ಏಕಾಏಕಿ ರಾಜ್ಯಪಾಲರ ಬಳಿ ಬಂದಿರೋದಲ್ಲ. ಹಿಂದೆ ಏನೇನಾಗಿದೆ ಮತ್ತು ಅಲ್ಲಿ FIR ಆಗಿಲ್ಲ ಅಂದಮೇಲೆ ಇನ್ನೇನು ಮಾಡೋದು? ರಾಜ್ಯಪಾಲರ ಮೊರೆ ಹೋಗದೆ ಈ ಕೇಸ್ನಲ್ಲಿ ಬೇರೆ ಅವಕಾಶ ಇತ್ತಾ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇರೋದು. ಸೊ ಇದೆಲ್ಲ ಅತ್ಯಂತ ಪ್ರಬಲವಾದ ವಾದ ಪ್ರತಿವಾದಗಳು, ಅತ್ಯಂತ ರೋಚಕವಾಗಿ ಇವತ್ತಿನ ಕಲಾಪವನ್ನ, ಕೋರ್ಟ್ ಕಲಾಪವನ್ನ ರಂಗೇರಿಸಿದ್ದು. ರಾಘವನ್ನವರ ಎಂಟ್ರಿ ಇದೆಯಲ್ಲ, ಅದು ಈ ವಾದ ಪ್ರತಿವಾದದಲ್ಲಿ ಒಂಥರ ಟ್ವಿಸ್ಟ್ ಕೊಟ್ಟಂಗೆ ದೂರುದಾರರು. ಬಹುಶಃ ಸ್ನೇಹಮಯಿ ಕೃಷ್ಣ ಅವರು ಈ ಕೇಸಲ್ಲಿ ತಮ್ಮ ವಾದವನ್ನು ಮತ್ತಷ್ಟು ಬಲಿಷ್ಠವಾಗಿಸೋದಿಕ್ಕೆ ರಾಘವನ್ ಅವ್ರನ್ನ ಕರ್ಕೊಂಡು ಬಂದಂಗಿತ್ತು. ಇವತ್ತು ಸಾಲದು, ಮಣೇಂದ್ರ ಸಿಂಗ್ ಅವರ ಕೊಟ್ಟಂತಹ ಪಾಯಿಂಟ್ಸ್ ಸಾಲದು ಅಂತ ಅತ್ಯಂತ ರೋಚಕವಾಗಿ ರಾಘವನ್ ಅವರು ಮಂಡಿಸಿರುವ ವಾದ ಈ ಕೇಸ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಸಂಕಷ್ಟವನ್ನು ತಂದಿಡಲಿದೆಯಾ? ಕಾದ್ ನೋಡಬೇಕು. ಒಟ್ಟಿನಲ್ಲಿ 9ನೇ ತಾರೀಕಿಗೆ ಮುಂದೂಡಿಕೆ ಆಗಿದೆ. ಸೆಪ್ಟೆಂಬರ್ 9ರ ತನಕ ಮುಖ್ಯಮಂತ್ರಿಗಳಿಗೆ ರಿಲೀಫು. ಬಹುಶಃ ಆವತ್ತಾದರೂ ತೀರ್ಪು ಪ್ರಕಟವಾಗುತ್ತಾ? ಕಾದ್ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.